ವೆಲ್ಕಮ್ ಟು ಎಡು ಕರ್ನಾಟಕ. ಸೊ ಇಲ್ಲಿ 2025 ಮಾರ್ಚ್ 24ರಂದು SSLC ಮ್ಯಾಥ್ಸ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರುವಂತಹ ಎಲ್ಲಾ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಸೊ ಅದಕ್ಕೆ ಸಂಬಂಧಪಟ್ಟಂತ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ಇವಾಗ ಆಲ್ರೆಡಿ ಎಕ್ಸಾಮ್ಗಳಾಗಿ ಪಿಕ್ಸ್ ಬರುವಂತ 2 ಮಾರ್ಕ್ ಕ್ವಶನ್ಸ್ ಆಗಿರ್ಬೋದು, 3 ಮಾರ್ಕ್ ಕ್ವಶನ್ಸ್ ಆಗಿರ್ಬೋದು, 4 ಮಾರ್ಕ್ ಕ್ವಶನ್ಸ್ ಆಗಿರ್ಬೋದು ಎಲ್ಲನೂ ಕೂಡ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ. ಸೊ ಯಾರೆಲ್ಲ ಇನ್ನೂ ಕೂಡ ಆ ಒಂದು ವಿಡಿಯೋಗಳನ್ನು ನೋಡಿಲ್ಲ ದಯವಿಟ್ಟು ಪ್ರತಿಯೊಬ್ಬರು ಕೂಡ ವಾಚ್ ಮಾಡಿ, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟ್ ಆ ಒಂದು ಎಲ್ಲಾ ಕ್ವಶನ್ಸ್ಗಳನ್ನ ಪರ್ಫೆಕ್ಟ್ ಆಗಿ ಸೊ ನೀವೇನಾದ್ರೂ ಮುಂದೆ ಸ್ಕೋರ್ ಮಾಡಬೇಕು, ಹೆಚ್ಚಿನ ಅಂಕಗಳನ್ನು ಗಳಿಸಬೇಕು ಅಂದ್ರೆ ಸೊ ಈ ಒಂದು PDF ನ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿ. ಸೊ ಇಲ್ಲಿ ಸ್ಕೋರಿಂಗ್ ಪ್ಯಾಕೇಜ್ ನ ಪ್ರೊವೈಡ್ ಮಾಡ್ತಾ ಇದೀವಿ. ಸೊ ನೀವೇನಾದ್ರೂ ಸೊ ಔಟ್ ಆಫ್ ಔಟ್ ತೆಗೆದುಕೊಳ್ಬೇಕು ಅಥವಾ ಹೆಚ್ಚಿನ ಅಂಕಗಳನ್ನು ಪಡೆದುಕೊಳ್ಬೇಕು ಅಂತ ಇದ್ರೆ ಇದನ್ನ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿ. ಸೊ ಇಲ್ಲಿ ನೋಡಬಹುದು ಇಲ್ಲಿ ಚಾಪ್ಟರ್ ಅಲ್ಲಿ ಯಾವ ಚಾಪ್ಟರ್ಗೆ ಸೊ ಅಂದ್ರೆ ಯಾವ ಲೆಸನ್ಗೆ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ ಕೂಡ ಇದೆ. ಸೊ ಒಂದ್ಸಲ ಇದನ್ನ ಪಾಸ್ ಮಾಡಿ ನೀವು ನೋಡ್ಕೋಬಹುದಾಗಿರುತ್ತೆ. ಸೊ ಈಗ ನಾವು ಡೈರೆಕ್ಟ್ ಆಗಿ ಸೊ ಏನನ್ನು ನೋಟ್ಸ್ ಇದೆ, ಸೊ ಏನೆಲ್ಲ ಸ್ಟಡಿ ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಸೊ ಇಲ್ಲಿ ನೋಡಬಹುದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸಮವಾಗಿರುತ್ತವೆ. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದು 3 ಮಾರ್ಕ್ಸ್ಗೆ ನಿಮಗೆ ಬರುತ್ತೆ. ಇದು ಪಕ್ಕಾ ಬಂದೇ ಬರುತ್ತೆ. ಈ ಒಂದು ಕ್ವಶನ್ ಏನಿದೆ ಪ್ರತಿ ಇಯರ್ ಕೂಡ ಇದನ್ನ ಕೇಳ್ತಾರೆ, 3 ಮಾರ್ಕ್ಸ್ಗೆ ಕೇಳ್ತಾರೆ. ಸೊ ಇದೇ ರೀತಿ ಇನ್ನೊಂದು ಕ್ವಶನ್ಸ್ ಇದೆ ವೃತ್ತಗಳ ಚಾಪ್ಟರ್ ಅಲ್ಲಿ. ಆ ಒಂದು ಕ್ವಶನ್ ಕೂಡ ಆಲ್ರೆಡಿ ನಿಮಗೆ ಯಾವುದು ಅಂತ ಏನು ಅಂತೇಳಿ ಎಲ್ಲಾನು ಕೂಡ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲೂ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲೂ ಕೂಡ ಇಲ್ಲಿ ನೋಡ್ತಾ ಹೋಗೋಣ. ಸೊ ಇದನ್ನು ಕೂಡ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸಮವಾಗಿರುತ್ತವೆ. ಸೊ ಇಲ್ಲಿ ಆನ್ಸರ್ ಕೂಡ ಇದೆ. ಸೊ ಇದನ್ನ ಒಂದ್ಸಲಿ ಪಾಸ್ ಮಾಡ್ಕೊಳ್ಳಿ ಅಥವಾ ಸೊ ಒಂದ್ಸಲಿ ನೀವು ಎಲ್ಲ ಕೂಡ ನೋಟ್ ಮಾಡ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡಿ. ಸೊ ಯಾವ ರೀತಿ ಅಂತೇಳಿ ಸೊ ಅರ್ಥ ಮಾಡ್ಕೊಂಡ್ರೆ ಸಾಕು. ಸೊ ನಿಮಗೆ ಏನಾದರೂ ಅರ್ಥ ಆಗಿಲ್ಲ ಅಂತ ಹೇಳಿದ್ರು ಕೂಡ ಅದನ್ನ ಸೊ 1 2 ರಿಂದ 3 ಸಲ ಬರೆದು ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಪರ್ಫೆಕ್ಟ್ ಮಾಡ್ಕೊಳ್ಳಿ ವಿತ್ ಡಯಾಗ್ರಾಮ್. ಸೊ ಇದಾದ್ಮೇಲೆ ಇಲ್ಲಿ ನೋಡ್ಬೋದು ಇಲ್ಲಿ ಈ ತರ ಸಮಾಂತರ ಶ್ರೇಣಿಯಲ್ಲಿ ಈ ರೀತಿಯ ಕ್ವಶನ್ಸ್ಗಳು ಬರ್ತಾ ಹೋಗುತ್ತೆ. 2, 7, 12 ಈ ರೀತಿಯ ಸಮಾಂತರ ಶ್ರೇಣಿಯ 10ನೇ ಪದ ಕಂಡುಹಿಡಿ ಈ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಸೊ ಒಂದೊಂದು ಸಲ 1 ಮಾರ್ಕ್ಸ್ಗೂ ಕೇಳಬಹುದು ಮತ್ತೆ 2 ಮಾರ್ಕ್ಸ್ಗೂ ಕೂಡ ಕೇಳುವಂತ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಎಲ್ಲ ಆನ್ಸರ್ ಕೂಡ ಇಲ್ಲೇ ಇದೆ ನೋಡಿ. ಸೊ ಯಾವ ರೀತಿ ಆನ್ಸರ್ ಬರುತ್ತೆ ಸೊ ಇದೆಲ್ಲನೂ ಕೂಡ ನಿಮಗೆ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡಿರ್ತಾರೆ. ಸೊ ಇದನ್ನ ಒಂದ್ಸಲ ನೋಡ್ಕೊಂಡ್ರೆ ನಿಮ್ಗೆಲ್ಲರೂ ಕೂಡ ಗೊತ್ತಾಗುತ್ತೆ. ಸೊ ಎಲ್ಲಾ ಕ್ವಶನ್ಸ್ಗೂ ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 6, 10, 14 ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಸೊ ಈ ರೀತಿ ಆನ್ಸರ್ ಇದೆ. ಸೊ ಇದಾದ್ಮೇಲೆ ಇಲ್ಲಿ ಸೊ ಈ ರೀತಿ ರೇಖಾತ್ಮಕ ಜೋಡಿಗಳನ್ನ ಕೊಟ್ಟು ಅದನ್ನ ಬಿಡಿಸಬೇಕು ಅಂತ ಹೇಳಿ ಕೊಟ್ಟಿರ್ತಾರೆ. 3x + 4y = 10 ಮತ್ತು 2x - 2y = 2 ರೇಖಾತ್ಮಕ ಜೋಡಿಗಳನ್ನ ಬಿಡಿಸಿ ಅಂತ ಹೇಳಿದಾಗ ಸೊ ಯಾವ ರೀತಿ ಬಳಸಬೇಕು ಅಂತ ನೋಡೋದಾದ್ರೆ ಇಲ್ಲಿ ಫಸ್ಟ್ ನೋಡು ಆ ಒಂದು ಸಮೀಕರಣ ಏನು ಕೊಟ್ಟಿರ್ತಾರೆ ಅದನ್ನ ಸಮೀಕರಣ 1, 2 ಅಂತ ಇಟ್ಕೊಂಡು ಸೊ ಅದನ್ನ ಇಲ್ಲಿ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಅದನ್ನ ಸೊ y ಬೆಲೆ ಮತ್ತೆ x ಬೆಲೆನ ಕಂಡು ಹಿಡ್ಕೊಂಡು ಸೊ ಅದನ್ನ ಬಿಡಿಸಬೇಕಾಗತ್ತೆ. ಸೊ ಇದನ್ನು ಕೂಡ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿ ಪ್ರಾಕ್ಟೀಸ್ ಮಾಡಲೇಬೇಕಾಗತ್ತೆ. ಇದು ಕೂಡ ಫಿಕ್ಸ್ ನಿಮ್ಮ ಎಕ್ಸಾಮ್ಗೆ ಬರುವಂತ ಕ್ವಶನ್ಸ್ ಇದಾಗಿರುತ್ತೆ. ಸೊ ಇದು ಕೂಡ ಈ ರೀತಿ ಕೂಡ ಬರುತ್ತೆ. 2, 3 ಸೊ ಮತ್ತು 4, 1 ಬಿಂದುಗಳ ನಡುವಿನ ದೂರವನ್ನ ಕಂಡುಹಿಡಿಯಬೇಕು. ಸೊ ಇದಕ್ಕೂ ಕೂಡ ಫಾರ್ಮುಲಾ ಇರುತ್ತೆ, ಅದರ ಪ್ರಕಾರ ನೀವು ಸೊ ಇದನ್ನ ಸ್ಟಡಿ ಮಾಡಿ. ಸೊ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿ. ಸೊ ಇಲ್ಲಿ ತೇಲ್ಸ್ ಪ್ರಮೇಯನ ಕೂಡ ಕೊಟ್ಟಿದ್ದಾರೆ, ಮೂಲ ಸಮಾನುಪಾತತೆಯ ಪ್ರಮೇಯ ಫಿಕ್ಸ್. ಇದು 4 ಅಂಕ ಅಥವಾ 5 ಅಂಕಕ್ಕೆ ಬರುವಂತ ಚಾನ್ಸಸ್ ಇರುತ್ತೆ. ಕಂಪ್ಲೀಟ್ ಆಗಿ ಪ್ರತಿಯೊಬ್ಬರು ಕೂಡ ವಿತ್ ಡಯಾಗ್ರಾಮ್ ಇದನ್ನ ಬರೆದು ತೆಗಿರಿ. ಸೊ ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅದನ್ನ ಯಾವ ರೀತಿ ನೀವೇ ಬಿಡಿಸಬೇಕು ಅಂತ ಬರಲಿಲ್ಲ ಅಂತ ಹೇಳಿದ್ರೆ ಕೂಡ ಅದನ್ನ ಸೊ ಇಲ್ಲಿ ಆನ್ಸರ್ ಕೂಡ ಇದೆ. ಸೊ ಇದೇ ಪ್ರಕಾರವಾಗಿ ನೀವು ಸೊ ಅದನ್ನ 1 ಸಲ 2 ಸಲ 3 ಸಲ ಕಂಪ್ಲೀಟ್ ಆಗಿ ಪರ್ಫೆಕ್ಟ್ ಆಗುವವರೆಗೂ ಕೂಡ ಬರೆದು ತೆಗಿರಿ. ಸೊ ಇದಕ್ಕೆ 4 ಅಥವಾ 5 ಅಂಕ ನಿಮಗೆ ಬರುತ್ತೆ ತೇಲ್ಸ್ನ ಪ್ರಮೇಯ. ಸೊ ಇದನ್ನು ಕೂಡ ಇಲ್ಲಿ ಅದರ ಡೆಫಿನೇಷನ್ ಕೂಡ ನೀವು ಕಂಠಪಾಠ ಮಾಡಲೇಬೇಕಾಗುತ್ತೆ. ತ್ರಿಭುಜದ ಒಂದು ಬಾಹುವಿಗೆ ಎಳೆದ ಸಮಾಂತರ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಸೊ ಇಲ್ಲಿ ಆನ್ಸರ್ ಕೂಡ ಇದೆ, ನೋಡ್ಕೋಬಹುದು. ಪ್ರತಿಯೊಬ್ಬರು ಕೂಡ ಕಂಪ್ಲೀಟ್ ಆಗಿ ಅದನ್ನ ಪರ್ಫೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಇದಾದ ನಂತರ ಇಲ್ಲಿ ಮತ್ತೆ ಸಮೀಕರಣಗಳನ್ನ ವರ್ಗ ಸಮೀಕರಣವನ್ನ ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಅಂತ ಕೇಳಿರ್ತಾರೆ. ಸೊ ಇಲ್ಲಿ ನೋಡಬಹುದು 3x² - 5x + 2 = 0 ವರ್ಗ ಸಮೀಕರಣವನ್ನ ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಅಂತ ಕೇಳಿದಾಗ ಈ ರೀತಿ ನೀವು ಆನ್ಸರ್ನ ಬರೀಬೇಕಾಗತ್ತೆ. ಸೊ ಇಲ್ಲಿ ಕೆಲವೊಂದಿಷ್ಟು ಎಕ್ಸಾಂಪಲ್ ಕೂಡ ಇದಾವೆ. ಪ್ರತಿಯೊಬ್ಬರು ಕೂಡ ಇದಕ್ಕೆ ಕಂಪ್ಲೀಟ್ ಆಗಿ ಇದನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಆರಾಮಾಗಿ ಅದಕ್ಕೂ ಕೂಡ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ನಿಮಗೆ ಬರುತ್ತೆ. ಸೊ ಇದಾದ ನಂತರ ಇಲ್ಲಿ ಇನ್ನೊಂದು ಥೆರಮ್ ಇದೆ, ಕೋನ ಸಮರೂಪತೆಯ ನಿರ್ಧಾರಕ ಗುಣ. ಅಂದರೆ 2 ತ್ರಿಭುಜಗಳು ಸಮಕೋನೀಯಗಳಾಗಿದ್ದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ. ಸೊ ನೀವೇನಾದರೂ ಜಾಸ್ತಿ ಸ್ಕೋರ್ ಮಾಡಬೇಕು ಅಂದ್ಕೊಂಡಿದ್ರೆ ಇದನ್ನು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳೇಬೇಕಾಗತ್ತೆ. ಇಲ್ಲಿ ಎಲ್ಲ ಪ್ರಮೇಯಗಳನ್ನು ಕೂಡ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ನೋಡ್ಬೋದು ಕೋನವಿರುವ ತ್ರಿಜ್ಯಾಂತರ ಕಣದ ವಿಸ್ತೀರ್ಣ ಈ ರೀತಿಯ ಫಾರ್ಮುಲಾಗಳನ್ನು ಕೂಡ ನೀವು ನೆನಪಿಟ್ಕೊಳ್ಬೇಕು. 1 ಮಾರ್ಕ್ಸ್ ಅಲ್ಲಿ ನಿಮಗೆ ಕೇಳುವಂತ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಫಾರ್ಮುಲಾಗಳನ್ನು ಕೂಡ ಸ್ವಲ್ಪ ನೆನಪಿಟ್ಕೊಳ್ಳಿ. ಸೊ ಇದಾದ್ಮೇಲೆ ಇಲ್ಲಿ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಅವುಗಳ ಅನುರೂಪ ಬಾಹುಗಳ ವರ್ಗಗಳೇ ಅನುಪಾತದಲ್ಲಿರುತ್ತವೆ. ಇದು ಕೂಡ ಥಿಯರಮ್ ತುಂಬಾ ಇಂಪಾರ್ಟೆಂಟು, ಪರ್ಫೆಕ್ಟ್ ಮಾಡ್ಕೊಳ್ಳಿ. ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಅವುಗಳ ಅನುರೂಪ ಬಾಹುಗಳ ವರ್ಗಗಳಿಗೆ ಅನುಪಾತದಲ್ಲಿರುತ್ತವೆ. ಇದನ್ನು ಕೂಡ ಸೊ ಇಲ್ಲಿ ಆನ್ಸರ್ ನೋಡ್ಕೋಬಹುದು. ಸೊ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಪರ್ಫೆಕ್ಟ್ ಮಾಡ್ಕೊಳ್ಳಿ.
ಸೊ ಇದಾದ್ಮೇಲೆ ಇಲ್ಲಿ ನಕ್ಷೆ ವಿಧಾನದಿಂದ ಸೊ ಇದನ್ನ ಜೋಡಿಗಳನ್ನ ರೇಖಾತ್ಮಕ ಸಮೀಕರಣಗಳನ್ನ ಬಿಡಿಸಬೇಕು ನಕ್ಷೆ ವಿಧಾನದಿಂದ ಅಂತ ಕೊಟ್ಟಿರ್ತಾರೆ. ಇದಕ್ಕೆ 4 ಅಂಕ ನಿಮಗೆ ಇರುತ್ತೆ. ಸೊ ಇಲ್ಲಿ ಎಕ್ಸಾಂಪಲ್ ನೋಡಬಹುದು 2x + y - 6 = 0 ಮತ್ತು 4x - 2y - 4 = 0 ರೇಖಾತ್ಮಕ ಜೋಡಿಗಳನ್ನ ನಕ್ಷೆ ವಿಧಾನದಿಂದ ಬಿಡಿಸಬೇಕು ಅಂತ ಕೇಳ್ತಾರೆ. ಸೊ ಅದನ್ನ ಯಾವ ರೀತಿ ಬಿಡಿಸಬೇಕು ಅಂತ ಇಲ್ಲಿ ಎಕ್ಸಾಂಪಲ್ಸ್ ಎಲ್ಲ ಆನ್ಸರ್ ಕೂಡ ಇದೆ. ಸೊ ಫಸ್ಟ್ ಆ ಒಂದು ಎರಡು ಸಮೀಕರಣಗಳನ್ನ ಬಿಡಿಸಿ ಸೊ ಅಲ್ಲೇ ಬಂದಿರುವಂತಹ ಆನ್ಸರ್ಗಳನ್ನ ಈ ರೀತಿ ಸೊ ನಕ್ಷೆ ವಿಧಾನದಿಂದ ನೀವು ಬಿಡಿಸಬೇಕಾಗುತ್ತೆ. ಎಕ್ಸಾಂಪಲ್ ಆಗಿ ಇಲ್ಲೆಲ್ಲನೂ ಕೂಡ ನೋಡಬಹುದು. ಇದನ್ನ ಪ್ರಾಕ್ಟೀಸ್ ಮಾಡಿ ಪಿಕ್ಸ್ ಈ ಒಂದು ಕ್ವೆಶ್ಚನ್ ಏನಿದೆ ಇದೇ ಕ್ವೆಶ್ಚನ್ ಬರಲ್ಲ, ಈ ರೀತಿ ಬೇರೆ ಬೇರೆ ಸಮೀಕರಣ ಕೊಟ್ಟಿರ್ತಾರೆ. ಸೊ ಯಾವುದು ಕೇಳಿದ್ರು ಕೂಡ ನೀವು ಅಲ್ಲಿ ಸೊ ಎಕ್ಸ್ ಮತ್ತೆ ವೈ ಬೆಲ್ನ ಕಂಡು ಹಿಡ್ಕೊಂಡು ಅಲ್ಲಿ ಕರೆಕ್ಟಾಗಿ ನೀವು ಗ್ರಾಫ್ನ ಬಿಡಿಸಬೇಕಾಗತ್ತೆ. ಸೊ ಇಲ್ಲಿ ಇನ್ನೊಂದು ಇದೆ ನೋಡಿ, ಪ್ರಮೇಯ ವೃತ್ತಗಳ ಚಾಪ್ಟರ್ ಅಲ್ಲಿ ಬರುತ್ತೆ. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ. ಈ ಒಂದು ಚಾಪ್ಟರ್ ಅಲ್ಲಿ ಬರುವಂತ ಅತಿ ಮುಖ್ಯವಾದ ಕ್ವೆಶ್ಚನ್ ಇದಾಗಿರುತ್ತೆ. ಪಿಕ್ಸ್ ಎಕ್ಸಾಮ್ಗಳಿಗೆ ಬರುವಂತ ಕ್ವೆಶ್ಚನ್ ಇದಾಗಿರುತ್ತೆ. ಪ್ರತಿಯೊಬ್ಬರು ಕೂಡ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಆನ್ಸರ್ ಕೂಡ ಇಲ್ಲಿ ನೋಡ್ಬೋದು. ಸೊ ಇದನ್ನ ಸ್ವಲ್ಪ ಪಾಸ್ ಮಾಡಿಕೊಂಡು ನಿಮ್ಮ ನೋಟ್ಸ್ ಅಲ್ಲಿ ಸೊ ನೀವು ನೋಟ್ ಮಾಡಿಕೊಂಡು ಆನಂತರ ಪ್ರಾಕ್ಟೀಸ್ ಮಾಡ್ಕೋಬಹುದು. ಇದಾದ ನಂತರ ಇಲ್ಲಿ ಪ್ರೂವ್ ದ್ಯಾಟ್ ಅಂತ ಕೇಳ್ತಾರೆ, ಅಂದ್ರೆ ಸಾಧಿಸಿ ಅಂತ ಕೇಳ್ತಾರೆ ಅಥವಾ ಬೆಲೆ ಕಂಡು ಹಿಡಿಯಿರಿ ಅಂತ ಕೇಳ್ತಾರೆ. ಸೊ ಇಲ್ಲಿ ನೋಡಬಹುದು tan 2a = cot (a - 80 ಡಿಗ್ರಿ). ಸೊ ಆದಾಗ ಎ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಕೇಳ್ತಾರೆ. ಈ ರೀತಿ ನೀವು ಅದನ್ನ ಆನ್ಸರ್ನ ಬರೀಬೇಕಾಗತ್ತೆ. ಸೊ ಈ ರೀತಿ ಕೂಡ ನಿಮಗೆ ಇಲ್ಲಿ ಕ್ವೆಶ್ಚನ್ ಕೇಳ್ತಾರೆ. ಪ್ರತಿಯೊಬ್ಬರು ಕೂಡ ಇವುಗಳನ್ನು ಸ್ವಲ್ಪ ಅಂದರೆ ಟ್ರಿಗ್ನಾಮೆಟ್ರಿಯಲ್ಲಿ ಎಲ್ಲರಿಗೂ ಕೂಡ ಸ್ವಲ್ಪ ಟಫ್ ಇದೇ ಇರುತ್ತೆ. ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದನ್ನು ಕೂಡ ಅಷ್ಟು ಏನು ಟಫ್ ಇರೋದಿಲ್ಲ. ಸೊ ಫಾರ್ಮುಲಾಗಳನ್ನು ಎಲ್ಲನೂ ಕೂಡ ಸೊ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಇದಾದ್ಮೇಲೆ ಇಲ್ಲಿ ನೋಡ್ಬೋದು √1 + sin a / 1 - sin a = sec a + tan a ಅನ್ನ ಸಾಧಿಸಿ ಅಂತ ಕೇಳಿದ್ದಾರೆ. ಅಂದರೆ LHS = RHS ನಾವು ಮಾಡಬೇಕು. ಸೊ ಅದನ್ನು ಯಾವ ರೀತಿ ಸೊ ಆನ್ಸರ್ ಕೂಡ ಇಲ್ಲಿ ನೋಡ್ಬೋದು. ಸೊ ಇದೆಲ್ಲನೂ ಕೂಡ ಸ್ಟಡಿ ಮಾಡಲೇಬೇಕು ನೀವೇನಾದರೂ ಸ್ಕೋರ್ ಮಾಡಬೇಕು ಅಂದರೆ. ಸೊ ಇದಾದಮೇಲೆ ಇಲ್ಲಿ ಕೆ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಅಂದರೆ ಇಲ್ಲಿ ನೋಡ್ಬೋದು ನೀವು ಈ ರೀತಿ ಕ್ವಶನ್ಸ್ ಇರುತ್ತೆ. ಕೆ ಬೆಲೆಯನ್ನು ಕಂಡುಹಿಡಿಯಬೇಕು. ಸೊ ಇಲ್ಲಿ ಎಲ್ಲನೂ ಕೂಡ ಇಲ್ಲಿ ಆನ್ಸರ್ ಕೂಡ ಇದೆ ವಿತ್ ಆನ್ಸರ್. ಪ್ರತಿಯೊಬ್ಬರು ಕೂಡ ಇದನ್ನು ಸ್ಟಡಿ ಮಾಡಿ. ಸೊ ಇಲ್ಲಿ ನೋಡ್ಬೋದು x + y = π ಮತ್ತು 2x - y = 4 ರೇಖಾತ್ಮಕ ಜೋಡಿಗಳನ್ನು ನಕ್ಷೆ ವಿಧಾನದಿಂದ ಬಿಡಿಸಬೇಕಾಗತ್ತೆ. ಸೊ ಆಗ್ಲೇನೂ ಕೂಡ ಈ ಒಂದು ಕ್ವೆಶ್ಚನ್ ಬಂದಿತ್ತು. ಅಂದರೆ ಬೇರೆ ಬೇರೆ ಕ್ವೆಶ್ಚನ್ಸ್ಗಳು ಇಲ್ಲಿ ಬರ್ತಾ ಹೋಗುತ್ತೆ. ಪ್ರತಿಯೊಬ್ಬರು ಕೂಡ ಈ ರೀತಿ ನಕ್ಷೆ ವಿಧಾನದಿಂದ ಬಿಡಿಸೋದನ್ನು ಕಂಪ್ಲೀಟಾಗಿ ಅದನ್ನು ಪರ್ಫೆಕ್ಟ್ ಮಾಡ್ಕೊಳ್ಬೇಕು. 4 ಮಾರ್ಕ್ಸ್ ನಿಮಗೆ ಇರುತ್ತೆ. ಸೊ ಇಲ್ಲಿ ಎಲ್ಲ ಫಾರ್ಮುಲಾಗಳು ಕೂಡ ನೋಡ್ಬೋದು. ಸಿಲಿಂಡರ್, ಶಂಕು, ಶಂಕುವಿನ ಭಿನ್ನಕ ಈ ರೀತಿ ಫಾರ್ಮುಲಾಗಳು ಕೂಡ ಇದ್ದಾವೆ. ಮತ್ತು ಇಲ್ಲಿ ಸಮಾಂತರ ಸರಣಿಗಳಾಗಿರ್ಬೋದು ಅಥವಾ ವೃತ್ತಗಳಾಗಿರ್ಬೋದು ಎಲ್ಲ ಚಾಪ್ಟರಲ್ಲಿ ಬರುವಂಥ 1 ಅಂಕದ ಪ್ರಶ್ನೆಗಳು ಕೂಡ ಕೇಳ್ತಾರೆ. ಸೊ 7 ರಿಂದ 8 ಕ್ವೆಶ್ಚನ್ ನಿಮಗೆ ಬರುತ್ತೆ. ಸೊ ಇಲ್ಲಿ ಸಮಾಂತರ ಶ್ರೇಣಿ ಎಂದರೇನು? ಒಂದು ಶ್ರೇಣಿಯ ಯಾವುದೇ 2 ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ ಸ್ಥಿರವಾಗಿದ್ದರೆ ಅಂತಹ ಶ್ರೇಣಿಯನ್ನು ಸಮಾಂತರ ಶ್ರೇಣಿ ಎನ್ನುತ್ತಾರೆ. ಸೊ ಇಲ್ಲಿ ಸಮಾಂತರ ಶ್ರೇಣಿಯಲ್ಲಿ ಎಲ್ಲ ಏನೇನು ಫಾರ್ಮುಲಾಗಳು ಬರುತ್ತೆ. ಸೊ ಎಲ್ಲನೂ ಕೂಡ ಇಲ್ಲಿ 1 ಮಾರ್ಕ್ಸ್ಗೆ ಬರುವಂಥ ಎಲ್ಲ ಕ್ವೆಶ್ಚನ್ಸ್ಗಳು ಇಲ್ಲಿದ್ದಾವೆ. ಸೊ ನೀವೇನಾದರೂ ಸ್ಟಡಿ ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನು ಮಾಡ್ಕೋಬೋದು. ಸೊ ವಿಡಿಯೋನ ಪಾಸ್ ಮಾಡಿ. ಸೊ ಇಲ್ಲಿ ಎಲ್ಲನೂ ಕೂಡ ನೋಟ್ಸ್ನ ಮಾಡ್ಕೋಬೇಕಾಗತ್ತೆ. ಆನಂತರ ತ್ರಿಭುಜಗಳು ಚಾಪ್ಟರ್ಲಿ ಬರುವಂಥದ್ದು ಎಲ್ಲನೂ ಕೂಡ ಇದೆ. ಆನಂತರ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಲ್ಲಿ ಬರುವಂಥ 1 ಮಾರ್ಕ್ ಕ್ವಶನ್ಸ್ ಎಲ್ಲನೂ ಕೂಡ ಇದೆ. ಫಾರ್ಮುಲಾಗಳು ಕೂಡ ಇದ್ದಾವೆ. ಎಲ್ಲನೂ ಕೂಡ ಸ್ಟಡಿ ಮಾಡಿ. ಮತ್ತು ವೃತ್ತಗಳು ಚಾಪ್ಟರಲ್ಲಿ ಬರುವಂಥ ಎಲ್ಲ ಪ್ರಮೇಯಗಳಾಗಿರ್ಬೋದು, ಎಲ್ಲ ಫಾರ್ಮುಲಾಗಳಾಗಿರ್ಬೋದು ಎಲ್ಲನೂ ಕೂಡ ಇಲ್ಲಿ ಇದೆ. ಸೊ ವೃತ್ತ ಎಂದರೇನು ಇದೆಲ್ಲನೂ ಕೂಡ ಇಲ್ಲಿ ಇರುತ್ತೆ 1 ಮಾರ್ಕ್ ಕ್ವಶನ್ಸ್. ಮತ್ತು ಇಲ್ಲಿ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಚಾಪ್ಟರ್ಲಿ ಬರುವಂಥ ಫಾರ್ಮುಲಾಗಳಾಗಿರ್ಬೋದು, ಮತ್ತು ನಿರ್ದೇಶಾಂಕ ರೇಖಾಗಣಿತ ಚಾಪ್ಟರ್ ಆಗಿರ್ಬೋದು ಪ್ರತಿಯೊಂದು ಕೂಡ ಇಲ್ಲಿದ್ದಾವೆ. ಸೊ ಇಲ್ಲಿ ನಿಮಗೆ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ. ಸೊ ಎಲ್ಲನೂ ಕೂಡ ಇಲ್ಲಿ ನೀವು ನೋಟ್ಸ್ನ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಟ್ರಿಗ್ನಾಮೆಟ್ರಿಯಲ್ಲಿ ಬರುವಂಥ ಅಂದರೆ ಟ್ರಿಗ್ನಾಮೆಟ್ರಿಯಲ್ಲಿ ಎಲ್ಲ ಏನು ಫಾರ್ಮುಲಾಗಳಿರುತ್ತೆ ಪ್ರತಿಯೊಂದು ಕೂಡ ಇಲ್ಲಿ ನೀವು ಏನಂತ ಹೇಳಿದ್ರೆ sin 90 ಡಿಗ್ರಿ - θ ಅಂತ ಹೇಳಿದ್ರೆ cos θ, cos 90 ಡಿಗ್ರಿ - θ ಅಂತ ಹೇಳಿದ್ರೆ sin θ. ಈ ರೀತಿ ಎಲ್ಲನೂ ಕೂಡ ನೀವು ಬೈ ಹ್ಯಾಟ್ ಹಾಕಲೇಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಟ್ರಿಗ್ನಾಮೆಟ್ರಿಯಲ್ಲಿ ಪ್ರೂವ್ ದ್ಯಾಟ್ ಅಂತ ಕೇಳ್ತಾರೆ ನೋಡ್ರಿ, ಸಾಧಿಸಿ ಅಂತ. ಸೊ ಅಲ್ಲಿ ಇವೆಲ್ಲ ತುಂಬ ಯೂಸ್ ಆಗುತ್ತೆ. ಸೊ ಈ ಒಂದು ಕಾಲಮ್ ಕೂಡ ನೀವು ಪ್ರಾಕ್ಟೀಸ್ ಮಾಡಿ. ಸೊ ಇದನ್ನು ನೆನಪಲ್ಲಿ ಇಟ್ಕೋಬೇಕಾಗತ್ತೆ.